ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ರಿಪಬ್ಲಿಕ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನರಿಗೆ ನವಂಬರ್ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭಾಶಯಗಳು ಮತ್ತು ಶುಭಕಾಮನೆಗಳು. ಕಳೆದ ಕೆಲವು ತಿಂಗಳಿಂದ ಈ ಮಾಸ ಭವಿಷ್ಯದ ಒಂದು ಕಾರ್ಯಕ್ರಮ ಮುಂದುವರಿದ ನವಂಬರಿಗೆ ಬಂದಿದ್ದೀವಿ. ಬಹಳಷ್ಟು ಜನ ಬಹಳಷ್ಟು ಸಹಸ್ರದಲ್ಲಿ ನಮ್ಮ ಜ್ಯೋತಿಷ್ಯ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿಕೊಂಡು ಯಶಸ್ವಿಯನ್ನಾಗಿ ಇದನ್ನು ಮಾಡ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಶಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ನಾನು ಪ್ರತ್ಯೇಕವಾಗಿ ನಾವು ಉತ್ತರಿಸಲಿಕ್ಕಾಗೋದಿಲ್ಲ. ಆದರೂ ಕೂಡ ಕಾಮನ್ ಪ್ರಶ್ನೆಗಳೇನಿರುತ್ತೆ ಅಂತಂದ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ತಿಂಗಳ ನವಂಬರ್ ತಿಂಗಳಲ್ಲಿ ಅಂಥದ್ದನ್ನು ಕೂಡ ರಾಶಿ ಫಲದಲ್ಲಿ ಸೇರಿಸಿಕೊಂಡು ತೊಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನವಂಬರ್ ಮಾಸ ಸೂರ್ಯನ ತುಲಾ ಮತ್ತು ವೃಶ್ಚಿಕ ಮಾಸದಲ್ಲಿ ನಾವು ಇರ್ತೇವೆ. ತುಲಾ ರಾಶಿಯಲ್ಲೂ ಸ್ವಲ್ಪ ಸಮಯ ಇದ್ದು ಮತ್ತು ಸಂಕ್ರಮಣ ಆದಮೇಲೆ ವೃಶ್ಚಿಕ ಮಾಸವನ್ನು ಕೂಡ ಈ ನವಂಬರ್ ತಿಂಗಳಲ್ಲಿ ನಾವು ಕಾಣ್ತೇವೆ. ಕಾರ್ತೀಕ ಪುಣ್ಯಕರ ಮಾಸವಾಗಿ ಕೂಡ ಇದೆ. ಕಾರ್ತೀಕ ಅಂತಂದರೆ ಮಹಾ ಪುಣ್ಯವನ್ನು, ಕಾರ್ತೀಕದಲ್ಲಿ ಸ್ನಾನ ಮಾಡಿ ದಾನವನ್ನು, ದೀಪಗಳನ್ನು ದಾನ ಮಾಡ್ತಕ್ಕಂಥದ್ದು, ತೈಲ, ಘೃತ ಮತ್ತು ದೀಪವನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ದೀಪಾವಳಿಯ ಒಂದು ನಂತರ ಬರ್ತಕ್ಕಂತಹ ಕಾರ್ತೀಕ ಮಾಸ ಪರ್ಯಂತ ನಮಗೆ ಈ ದೀಪಗಳ ದಾನಗಳು ಕೂಡ ವಿಶೇಷ ಮಾಸ ನಡೀತಾ ಇರತಕ್ಕಂಥದ್ದು. ಗುರು ಉಚ್ಚದಲ್ಲಿ ಕರ್ಕ ರಾಶಿಯಲ್ಲಿ ವಕ್ರೀಚಾರನಾಗಿ ಮುಂದುವರೆದು ಮತ್ತೆ ಪುನಃ ಮಿಥುನಕ್ಕೆ ಹೋಗುವವರೆಗೂ, ಅಂದರೆ ಡಿಸೆಂಬರ್ 5ನೇ ತಾರೀಕುವರೆಗೂ ನಮಗೆ ವಕ್ರಿ ಗುರುವಿನ ಶುಭ ಫಲ ಸಿಗ್ತಕ್ಕಂತಹ ತಿಂಗಳು ಕೂಡ ಇದೇ ಆಗಿದೆ. ಶುಕ್ರನೂ ಕೂಡ ಸ್ವಕ್ಷೇತ್ರ, ಕುಜನೂ ಕೂಡ ಸ್ವಕ್ಷೇತ್ರದಲ್ಲಿ ತುಲಾ ಮತ್ತು ವೃಶ್ಚಿಕದಲ್ಲಿ ನಡೀತಕ್ಕಂಥ ಮಾಸ. ಯಾವುದೇ ಉಚ್ಚಗ್ರಹನು ಮತ್ತು ಯಾವುದೇ ಗ್ರಹರು ತಮ್ಮ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಕ್ಕಂತಹ ಒಂದು ಅಪರೂಪ ಯೋಗ ಬರ್ತದೆ. ಅವರವರ ರಾಶಿಯಲ್ಲೇ ಇರೋದು ಮತ್ತು ಶುಭನಾಗಿರ್ತಕ್ಕಂಥ ಗುರುವು ಉಚ್ಚದಲ್ಲಿ ಕರ್ಕ ರಾಶಿಯಲ್ಲಿ ಇರತಕ್ಕಂಥದ್ದು, ಅದು ವಕ್ರಿಯಾಗಿ. ಶನಿಯೂ ಕೂಡ ಗುರುವಿನ ಮನೆಯಲ್ಲಿ ಇದ್ದು ಅಲ್ಲಿ ಶನಿಯ ವಕ್ರೀಚಾರವು ಇರತಕ್ಕಂಥದ್ದು ಮುಂದುವರಿತದೆ. ಈ ಕುಜ, ಶುಕ್ರ ಮತ್ತು ಗುರುಗಳ ಒಂದು ರಾಜಯೋಗ ನಡೀತಾ ಇದೆ ಗೋಚಾರದಲ್ಲಿ. ಅಂತಹ ರಾಜಯೋಗದಲ್ಲಿ ರಾಜಕೀಯವಾಗಿ ಬಹಳ ಬಿರುಸು, ತುಂಬ ಆ್ಯಕ್ಟಿವಿಟಿ, ತುಂಬ ಉತ್ಪಾದಕವಾಗಿರ್ತಕ್ಕಂತಹ, ಪ್ರೊಡಕ್ಟಿವ್ ಆಗಿರ್ತಕ್ಕಂತಹ ರಾಜಕೀಯ ನಡೀತಾ ಹೋಗ್ತದೆ ಈ ತಿಂಗಳು, ಮುಂದಿನ ತಿಂಗಳು. ರಾಜಕೀಯ ಜನರಿಗೆ ಧರ್ಮಾಸಕ್ತಿ ಅಂತಕ್ಕಂಥದ್ದು, ಧಾರ್ಮಿಕ ಮನೋಭಾವ ಹೆಚ್ಚಾಗ್ತದೆ. ಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಜನರಿಂದ ಒಳ್ಳೆಯ ಹೆಸರನ್ನು ಪಡಿಬೇಕು ಅಂತಕ್ಕಂಥ ಒಂದು ಮನೋಭಾವ ಕೂಡ ಈ ಸ್ವಕ್ಷೇತ್ರದ ಗ್ರಹರಿಂದ, ವಕ್ರಿ ಉಚ್ಚ ಗುರುವಿನ ಪ್ರಭಾವದಿಂದ ಉಂಟಾಗ್ತಕ್ಕಂತಹ ಫಲ. ಧರ್ಮಾಸಕ್ತಿಯಲ್ಲಿ ಜನರ ಒಂದು ಪ್ರವೃತ್ತಿ ಹೆಚ್ಚಾಗ್ತದೆ. ಧಾರ್ಮಿಕವಾಗಿರ್ತಕ್ಕಂಥ ಯಾತ್ರೆಗಳು, ದಾನ ಧರ್ಮಗಳು ಮತ್ತು ತೀರ್ಥಕ್ಷೇತ್ರಗಳ ಅಭಿವೃದ್ಧಿ, ಇಂಥ ಒಂದು ಧಾರ್ಮಿಕ ಕೆಲಸಗಳು ಕೂಡ ಅನೇಕವಾಗಿ ಚಾಲನೆಗೆ ದೊರಕತಕ್ಕಂತಹ ತಿಂಗಳು. ಮಂದಿರ, ದೈವಸ್ಥಾನ, ಶುಭ ಕಾರ್ಯಗಳ ವೃದ್ಧಿ, ಉತ್ಥಾನ ದ್ವಾದಶಿ, ತುಳಸಿ ಹಬ್ಬದ ಪರ್ಯಂತ ಈ ಶುಭ ಫಲವನ್ನು ನಾವು ಈ ತಿಂಗಳಿಗೆ ಚಿಂತನೆ ಮಾಡಬೇಕು.
ಇದೇ ತಿಂಗಳ ಪೂರ್ಣಿಮೆ ಚಂದ್ರನು ಹುಟ್ಟಿದಂತಹ ಚಂದ್ರ ಜಯಂತಿ ಕೂಡ ಕಾರ್ತೀಕ ಮಾಸದ ಹುಣ್ಣಿಮೆಯಂದು ಬರ್ತದೆ. ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ಕೂಡ ವಿಶೇಷವಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಭಗವಂತ ಯೋಗ ನಿದ್ರೆಯೆಲ್ಲ ಮಗ್ಗಲು ಬದಲಾಯಿಸ್ತಕ್ಕಂಥದ್ದು ಉತ್ಥಾನ ದ್ವಾದಶಿ. ಅದು ಈ ವೃಶ್ಚಿಕ ಮಾಸದಲ್ಲಿ ನಡೀತಕ್ಕಂಥದ್ದು ಕೂಡ ಅವತ್ತೇ ಆಗಿದೆ. ಚಂದ್ರ ಜಯಂತಿ ಕ್ಷೀರಸಾಗರದಿಂದ ಚಂದ್ರನು ಹುಟ್ಟಿದನಂತೆ. ಕ್ಷೀರಸಾಗರವನ್ನು ಕಡೆದಾಗ ಮಹಾಲಕ್ಷ್ಮೀ ದೇವಿಯ ಅವತಾರವೂ ಕೂಡ ಈ ಕ್ಷೀರಸಾಗರದಲ್ಲಿ ದೀಪಾವಳಿಯ ಧನತ್ರಯೋದಶಿಯಂದು ದೇವತೆಗಳಿಗೆ ವರವನ್ನು ಕೊಟ್ಟಂತಹ ದಿನ ಹೇಗೋ ಹಾಗೆ ಚಂದ್ರನೂ ಕೂಡ ಕ್ಷೀರಸಾಗರವನ್ನು ಕಡೆದಾಗ ಹುಟ್ಟಿದ ಒಂದು ವಿಶೇಷ ಹುಣ್ಣಿಮೆ. ಅಂದು ಹುಣ್ಣಿಮೆಯಂತೆ ಚಂದ್ರನ ಉದ್ಭವ ಆಯಿತು ಅಂತಂತ ಹೇಳ್ತಾರೆ. ಅದನ್ನು ಚಂದ್ರ ಜಯಂತಿ ಅಂತಂತ ಕೂಡ ಆಚರಣೆ ಮಾಡ್ತೀವಿ. ಧರ್ಮಕ್ಷೇತ್ರಗಳಲ್ಲಿ ಜ್ಯೋತಿಷ್ಯ ಭಾಗದಲ್ಲಿ ತುಳಸೀ ದೇವಿಯನ್ನು ಅವಳ ಪೂರ್ವಜನ್ಮದ ಶಾಪವನ್ನು ಪರಿಹಾರ ಮಾಡಿ ಅವಳಿಗೆ ತುಳಸಿ ವಿಶೇಷವಾಗಿರ್ತಕ್ಕಂತಹ ತುಳಸಿಯ ಗಿಡ ಬಹಳ ಹಿಂದಿನ ಕಾಲದಲ್ಲಿ ಅದು ವೃಕ್ಷದಷ್ಟು ದೊಡ್ಡದಾಗಿ ಬೆಳೀತಾ ಇತ್ತು. ಅದನ್ನು ಧರಿಸಲಿಕ್ಕೋಸ್ಕರ ಅದನ್ನು ತುಳಸಿ ವನಸ್ಪತಿಯಾಗಿ ಅಂದರೆ ಅದನ್ನು ಒಂದು ಔಷಧೀಯ ಗಿಡವಾಗಿ ಅದನ್ನು ಮಾರ್ಪಾಡು ಮಾಡಿಕೊಂಡು ಅದನ್ನು ಮಾಲೆಯನ್ನಾಗಿ ತಾನು ಧರಿಸಿದಂತಹ ಒಂದು ದಿನ ತುಳಸಿ ಹಬ್ಬ ಅಂತ ಕರೀತೇವೆ. ತುಳಸಿಯ ವಿವಾಹದ ದಿನ ತುಳಸೀ ದೇವಿಯನ್ನು ಶ್ರೀಕೃಷ್ಣನ ವಿವಾಹವಾದ ವೃಂದ ಅಂತಂತ ಅವಳ ಹೆಸರು. ಅಂತಹ ವೃಂದ ತುಳಸಿ ಗಿಡಕ್ಕೆ ಅಭಿಮಾನಿ ದೇವತೆ. ತುಳಸಿಯಲ್ಲಿ ಪರಿಹಾರ ಆಗದೇ ಇರತಕ್ಕಂತಹ ರೋಗಗಳೇ ಇಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂತಹ ಆ ವನಮಾಲಿ ಗದೀಶಾಂಘಿ ಶಂಖಿ ಚಕ್ರೀಚನಂದಕಿ ಅಂತ ಏನು ಶ್ರೀಕೃಷ್ಣನನ್ನು ವರ್ಣನೆ ಮಾಡುತ್ತೋ ಭಾಗವತ, ಹಾಗೆ ಮುಖ್ಯವಾಗಿ ಅದು ವನಮಾಲದಲ್ಲಿ ಆ ತುಳಸಿಯ ಪತ್ರೆಯನ್ನು ಕೂಡ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂತಹ ಮಾಲೆಯನ್ನು ಧರಿಸಿರ್ತಕ್ಕಂಥವನು. ಅಂತಹ ತುಳಸಿ ಕೃಷ್ಣನನ್ನು ವೃಂದಾರೂಪದಲ್ಲಿ ವರಿಸಿ ಒಂದು ವಿವಾಹ ಮಹೋತ್ಸವವನ್ನು ಕೂಡ ಈ ಕಾರ್ತೀಕ ಮಾಸದಲ್ಲೇ ವಿಶೇಷವಾಗಿ ಆಚರಣೆಗೆ ಇದೆ. ಈ ತುಳಸಿಯ ಆರಾಧನೆಯನ್ನು ಅವತ್ತು ವಿಶೇಷವಾಗಿ ವಿಷ್ಣು ಸಹಸ್ರನಾಮದಲ್ಲಿ ಮತ್ತು ವಿವಾಹೋತ್ಸವದ ಒಂದು ನಾವು ಹೇಗೆ ನಮ್ಮ ವಧುವರರನ್ನು ವಿವಾಹವನ್ನು ಮಾಡ್ತೇವೋ ಹಾಗೆ ತುಳಸಿ ಕಟ್ಟೆಗೇನೆ ತುಳಸಿ ಗಿಡಕ್ಕೇನೆ ಕೃಷ್ಣನನ್ನು ವಿವಾಹವನ್ನು ಮಾಡಿಕೊಡ್ತಕ್ಕಂತಹ ಒಂದು ಸ್ಮರಣೆ, ಒಂದು ಲೀಲೆ, ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಉತ್ಥಾನ ದ್ವಾದಶಿ. ಯಾ ದೃಷ್ಟ ನಿಖಿಳಾಗ ಸಂಘಶಮನಿ ಸ್ಪೃಷ್ಟ ವಪುಃಪಾವನಿ ಅಂತಂತ ಕರೀತಾರೆ. ಯಾ ದೃಷ್ಟ ತುಳಸಿ ಬೃಂದಾವನವನ್ನು ಕಣ್ಣಿಂದ ನೋಡಿದರೆ ನಿಖಿಳಾಗ ಸಂಘಶಮನಿ. ಏನಪ್ಪ, ಎಲ್ಲ ಬಗೆಯ ಪಾಪಗಳು ಕೂಡ ಬರೀ ತುಳಸಿ ವೃಂದಾವನವನ್ನು ನೋಡುವುದರಿಂದ ಪಾಪ ಪರಿಹಾರ ಆಗ್ತದೆ. ಸ್ಪೃಷ್ಟ ವಪುಃಪಾವನಿ, ಕರ್ಮ ದುರಿತಗಳು ಪಾಪಗಳೆಲ್ಲ ನಾಶ ಆಯಿತು. ಆದರೆ ಶರೀರದಲ್ಲಿರ್ತಕ್ಕಂತಹ ಕೊಳೆ ಅಥವಾ ಶರೀರವು ಹೇಗೆ ಶುದ್ಧ ಆಗೋದು? ಏನು ಸ್ನಾನ ಮಾಡಬೇಕಾದ್ದಿಲ್ಲ. ಕೃಷ್ಣನ ಸ್ಮರಣೆಯಿಂದ ತುಳಸಿ ಗಿಡವನ್ನು ನಾವು ಮುಟ್ಟಿದರೆ ಸ್ಪೃಷ್ಟ ವಪುಃಪಾವನಿ, ದೇಹವು ಪವಿತ್ರವಾಗ್ತದೆ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಗಿಡ, ಔಷಧೀಯ ಗಿಡ. ರೋಗಾಣಾಂ ಅಭಿವಂದಿತಾಂ ನಿರಸನೀಂ, ಎಲ್ಲ ರೋಗಗಳು ಶರಣಾಗ್ತವಂತೆ. ತುಳಸಿಯನ್ನು ಪ್ರತಿನಿತ್ಯ
ಒಂದು ದಳ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಅದನ್ನು ತಿಂದು ಬೆಚ್ಚಗಿರ್ತಕ್ಕಂಥ ನೀರು, ಒಂದು ಸ್ವಲ್ಪ ಜೇನುತುಪ್ಪವನ್ನು ತಿಂದು ನೀರನ್ನು ಕುಡಿಯೋದರಿಂದ ಖಾಲಿ ಹೊಟ್ಟೆಯಲ್ಲಿ ಜಠರವು ಶುದ್ಧವಾಗ್ತದೆ, ರಕ್ತ ಶುದ್ಧಿ ಆಗ್ತದೆ, ನಾನಾ ಬಗೆಯ ರೋಗಗಳಿಗೆ ಕಾರಣವಾಗ್ತಕ್ಕಂತಹ ಕ್ರಿಮಿ ಸೂಕ್ಷ್ಮಾಣುಗಳು ಸಾಯ್ತದೆ. ಶುದ್ಧವಾಗಿರ್ತಕ್ಕಂತಹ ಉಸಿರು, ಶುದ್ಧವಾಗಿರ್ತಕ್ಕಂತಹ ಶ್ವಾಸಕೋಶ ತುಳಸಿಯ ಸೇವನೆಯಿಂದ ಆಗ್ತದೆ. ಅದನ್ನು ಆಯುರ್ವೇದದ ವೈದ್ಯರಿಂದ ಸರಿಯಾಗಿ ತಿಳ್ಕೊಂಡು ಎಷ್ಟು ಒಂದು ದಳದಲ್ಲಿ ಎಷ್ಟು ರಸ ಇರ್ತದೆ ಅಷ್ಟೇ ಸ್ವೀಕಾರ ಮಾಡಬೇಕು. ಆ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂತಹ, ಅದನ್ನು ಎಣಿಸಲಿಕ್ಕೆ ಆಗಲ್ಲ. ತುಳಸಿಯಲ್ಲಿ ಔಷಧೀಯ ಗುಣಗಳನ್ನು ಎಣಿಸಲಿಕ್ಕೆ ಆಗದೇ ಇರುವಷ್ಟು ಔಷಧೀಯ ಗುಣಗಳಿದೆ ಅದರಲ್ಲಿ. ಹಾಗಾಗಿ ಶ್ರೀಕೃಷ್ಣನು ಅಂತಹ ವಿಶೇಷವಾಗಿರ್ತಕ್ಕಂತಹ ತುಳಸಿ ದೇವಿಯನ್ನು ತನ್ನ ಕೊರಳಿಗೆ ಮಾಲೆಯನ್ನಾಗಿ ಮಾಡಿಕೊಂಡು ಸಂತೋಷವನ್ನು ಪಡ್ತಾನೆ ಅಂತ ಒಟ್ಟಾರೆ ಭಾವ. ತುಳಸಿ ಉತ್ಥಾನ ದ್ವಾದಶಿ, ತುಳಸಿ ವೃಂದಾವನ ಪೂಜೆ ಇದರ ಹಿನ್ನೆಲೆ. ಇನ್ನು ಗುರುವಿನ ಚಾರ ಈ ತಿಂಗಳೆಲ್ಲ ಇರ್ತದೆ ಉಚ್ಚದಲ್ಲಿ. ಪುನಃ ಉಚ್ಚಕ್ಕೆ ಗುರು ಬರಬೇಕು ಅಂದರೆ ಯುಗಾದಿ ಬರಬೇಕು ಮುಂದಿನ ವರ್ಷ. ಅಲ್ಲಿಂದ ಒಂದು ವರ್ಷ ಉಚ್ಚ ರಾಶಿಯಲ್ಲಿ ಗುರುವು ಇರ್ತಕ್ಕಂಥದ್ದು. ಈಗ ಒಂದು ತಿಂಗಳಲ್ಲಿ ನಮಗೆ ಏನು ಉಚ್ಚ ಗುರುವಿನ ಶುಭ ಫಲಗಳು ಇದೆ, ದಟ್ ಈಸ್ ಗೋಯಿಂಗ್ ಟು ಬಿ ಕಂಟಿನ್ಯೂಡ್. ಮುಂದಿನ ವರ್ಷದ ಯುಗಾದಿಯ ನಂತರ ಗುರುವು ಪುನಃ ಕರ್ಕರಾಶಿಗೆ ಬಂದಾಗ ಉಚ್ಚ ಗುರುವಿನ ಶುಭ ಫಲವನ್ನು ಪಡಿತೇವೆ. ಅದರದ್ದು ಒಂದು ತಿಂಗಳ ಫಲವನ್ನು ಮಾತ್ರ ಆಲ್ಮೋಸ್ಟ್ ಎಲ್ಲ ರಾಶಿಯವರಿಗೂ ಉಚ್ಚ ಗುರುವಿನ ಫಲ ಬರ್ತದೆ. ಮೇಷಾದಿ ದ್ವಾದಶ ರಾಶಿಗಳನ್ನು ಈಗ ಹೇಳ್ತಾ, ಉಚ್ಚ ಗುರುವಿನ ಒಂದು ಯಾರಿಗೆ ಹೆಚ್ಚು ಶುಭ, ಎಲ್ಲರಿಗೂ ಶುಭವೇ ಗುರುವು, ಅದು ಉಚ್ಚ ರಾಶಿಯಲ್ಲಿ ಇರಬೇಕಾದ್ರೆ ಎಲ್ಲರಿಗೂ ಶುಭನೇ. ಯಾರಿಗೆ ಹೆಚ್ಚು ಅನುಕೂಲಕರ ಅಂತಕ್ಕಂಥದ್ದನ್ನು ಕೂಡ ರಾಶಿ ಫಲದಿಂದ ನೋಡ್ತಾ ಹೋಗೋಣ. ನವೆಂಬರ್ ಮಾಸ ಭವಿಷ್ಯ ಮೇಷಾದಿ ದ್ವಾದಶ ರಾಶಿಗಳಿಗೆ ಉಚ್ಚ ಗುರುವಿನ ತಿಂಗಳು ಇರುವುದ ಸೇರಿಕೊಂಡು ಮಾಸದ ರಾಶಿಫಲ ಹೇಗಿದೆ ಅಂತ ಶುರು ಮಾಡ್ತಾ, ಮೇಷರಾಶಿಗೆ ತೃತೀಯದಲ್ಲಿ ಇರ್ತಕ್ಕಂತಹ ಗುರುವು ಗುರುಬಲ ಇಲ್ಲದ ವರ್ಷದಲ್ಲಿ ಅಲ್ಪಕಾಲ 1.5 ತಿಂಗಳು ಅಂದರೆ ಸುಮಾರು ಡಿಸೆಂಬರ್ ಫಸ್ಟ್ ವೀಕ್ವರೆಗೂ ಒಳ್ಳೆ ಗುರುಬಲ, ಚತುರ್ಥದಲ್ಲಿ ಉಚ್ಚ ಗುರು, ಅನೇಕ ನೆನೆಗುದಿಗೆ ಬಿದ್ದ ವ್ಯಾಪಾರ ವ್ಯವಹಾರಗಳು, ಹಣಕಾಸಿನ ವಿಷಯಗಳು ಇದೆಲ್ಲ ಕೈ ಹತ್ತಕ್ಕಂತಹ ತಿಂಗಳು ನಡೀತಾ ಇದೆ ಮೇಷರಾಶಿಯವರಿಗೆ. ತುಂಬ ಅಲ್ಪಕಾಲ, ಮತ್ತು ಡಿಸೆಂಬರಿಂದ ಮುಂದಿನ ಯುಗಾದಿ ಕಳೆಯುವವರೆಗೂ ಮತ್ತೆ ಗುರುಬಲ ಇರೋದಿಲ್ಲ. ಸೊ ಈ 1.5 ತಿಂಗಳಲ್ಲಿ ಏನೆಲ್ಲ ಬೆಸ್ಟ್ ಮಾಡ್ಕೊಳ್ಬೋದು ಅಥವಾ ಪ್ರಯತ್ನವನ್ನು ಮುಗಿಸ್ಕೊಳ್ಬೋದು, ನೀವೇನೇನು ಪರಿಶ್ರಮವನ್ನು ಹಾಕಿದ್ದೀರೋ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಹೇಳ್ತಾ ಇರೋದು, ಅದೆಲ್ಲವೂ ಎಷ್ಟೋ ಜನಕ್ಕೆ ಪರಿಹಾರ ಆಗ್ತದೆ. ಈಶ್ವರನಿಗೆ ರುದ್ರಪಾರಾಯಣೆ ಬರ್ತಕ್ಕಂಥವರು ರುದ್ರಪಾರಾಯಣೆ ಮಾಡೋದು, ರುದ್ರಮಂತ್ರಗಳಿಂದ ಅಭಿಷೇಕವನ್ನು ಮಾಡೋದು, ದೇವಸ್ಥಾನದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಗುರುವಿನ ಅನುಗ್ರಹಕ್ಕೆ. ಗುರು ದೋಷ ಏನಾದರೂ ಇದ್ದರೆ ಅದು ಪರಿಹಾರ ಆಗಲಿಕ್ಕೆ ಕೂಡ ಇದು ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂತಹ ಪೂಜಾದಿಗಳು. ಗುರುವಿನ ಬಲ ಇಲ್ಲದೇ ಇರಬೇಕಾದ್ರೆ ಈಗ ಗುರುಬಲ ಬರ್ತದೆ. ಗುರುಬಲ ಬಂದರೂ ಕೂಡ ವಿಶೇಷವಾದ ಈ ರುದ್ರಾರಾಧನೆಯನ್ನು ಈ ವರ್ಷ ಮಾಡಿದರೆ ಒಳ್ಳೆಯದು ಮೇಷರಾಶಿಯವರಿಗೆ. ಯಾಕಂದರೆ ವ್ಯಯದಲ್ಲಿ ಶನಿ, ಅವನು ವಕ್ರಿಯಲ್ಲೂ ಇದ್ದಾನೆ. ಈ 1.5 ತಿಂಗಳು ಈ ಗುರುವಿನ ದೃಷ್ಟಿ ವಕ್ರಿ ಶನಿಯ ಮೇಲೆ ಇದ್ದು, ಸ್ವಕ್ಷೇತ್ರದ ಮೇಲೆ ಇದ್ದು, ಶನಿಯ ಬಾಧೆಯೂ ಕೂಡ ಕಡಿಮೆ ಆಗ್ತದೆ. ಸೊಂಟ ನೋವು, ಕೀಲು ನೋವು, ಬೆನ್ನು ನೋವು, ಬೆನ್ನಿನ ಎಳೆತ, ನರದೌರ್ಬಲ್ಯ ಅಥವಾ ನೆನಪಿನ ಶಕ್ತಿ ಇತ್ಯಾದಿಗಳ ಎಲ್ಲದಕ್ಕೂ ಕೂಡ ವ್ಯಯಭಾವವನ್ನು ನೋಡಬೇಕು. ಶರೀರದ ಅಥವಾ ಮನಸ್ಸಿನ ಎಲ್ಲ ಪ್ರೋಆ್ಯಕ್ಟಿವ್ನೆಸ್ ಅಂದರೆ ಚೈತನ್ಯಕಾರಕವಾಗಿರ್ತಕ್ಕಂಥ ಎಲ್ಲದನ್ನೂ ಕಂಟ್ರೋಲ್ ಮಾಡೋದು 12ನೇ ಮನೆ. 12ನೇ ಮನೆಯಲ್ಲಿ ಯಾವುದೇ ಪಾಪಗ್ರಹರಿದ್ದರೆ ಇದೆಲ್ಲದಕ್ಕೂ ಸಮಸ್ಯೆಗಳು ಬರ್ತದೆ ಅಂತಂತ. ಸೊ ಈ ಸಮಸ್ಯೆಗಳು ಕೂಡ ಸ್ವಲ್ಪ ಪರಿಹಾರದತ್ತ ಆಗ್ತದೆ.
ಮೇಷರಾಶಿಯವರಿಗೆ ರುದ್ರಾರಾಧನೆಯನ್ನು, ಈಶ್ವರನ ಆರಾಧನೆಯನ್ನು ಹೆಚ್ಚು ವಿಶೇಷವಾಗಿ ಮಾಡಿಕೊಂಡು ಹೋಗೋದು. ವೃಷಭರಾಶಿಗೆ ಅಲ್ಪಕಾಲದಲ್ಲಿ ಗುರುಬಲ ಇರೋದಿಲ್ಲ, 1.5 ತಿಂಗಳು. 3ನೇ ಮನೆಗೆ ಉಚ್ಚದಲ್ಲಿ ಹೋಗ್ತಾನೆ. ಕೆಲವರಿಗೆ ವಾಸಸ್ಥಾನ ಬದಲಾವಣೆ ಆಗ್ತದೆ. ಕೆಲವು ಜೊತೆಯಲ್ಲಿ ಇರ್ತಕ್ಕಂತಹ ರೂಮ್ ಮೇಟ್ಸು ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ಅಣ್ಣ ತಮ್ಮಂದಿರು, ಸೋದರ ಸಂಬಂಧಿಗಳು ಮನೆಯಲ್ಲಿ ಇರ್ತಕ್ಕಂಥವರು ಬೇರೆ ಬೇರೆ ಆಗ್ತಕ್ಕಂಥದ್ದು, ಬೇರೆ ಬೇರೆ ಕೆಲಸವನ್ನು, ಬೇರೆ ಬೇರೆ ವಾಸವನ್ನು ಅರಸ್ಕೊಂಡು ಹೋಗ್ತಕ್ಕಂಥ ಬದಲಾವಣೆ ಆಗೋದು. ವಿದ್ಯಾರ್ಥಿಗಳಿಗೆ ವಾಪಸ್ ಮನೆಗೆ ಬರ್ತಕ್ಕಂಥದ್ದು ಅಥವಾ ವಿದ್ಯಾಸ್ಥಳವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಬ್ಯಾಂಕ್ ಉದ್ಯೋಗಿಗಳಿಗೆ, ಫೈನಾನ್ಸ್ ಮತ್ತು ಫೈನಾನ್ಷಿಯಲ್ ಸೆಕ್ಟಾರ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸದ ಜವಾಬ್ದಾರಿಗಳ ಬದಲಾವಣೆ, ಈ ರೀತಿಯ ಕೆಲವು ಫಲಗಳನ್ನು ಹೇಳಬಹುದು ಈ ಗುರುವಿನ ಬದಲಾವಣೆ. ಅದರ್ವೈಸ್ ವೃಷಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಕುಜನ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರತಕ್ಕಂಥದ್ದು. ರಾಶ್ಯಾಧಿಪತಿಯು ಕೂಡ ಈ ತಿಂಗಳು ಶುಕ್ರ ತುಲಾರಾಶಿಯಲ್ಲಿ ಸಂಚಾರ ಮಾಡೋದು. ರವಿಯು ಕೂಡ ಸಪ್ತಮಕ್ಕೆ ಬಂದು ಕುಜನ ಸ್ವಕ್ಷೇತ್ರದಲ್ಲಿ ಇದ್ದು ಕೆಲವೊಂದು ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವರಿಗೆ, ಲೀಡರ್ಶಿಪ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಡಿಸಿಷನ್ ಮೇಕಿಂಗ್ ಜನ ವೃಷಭ ರಾಶಿಯವರಿಗೆ, ಇವರಿಗೆಲ್ಲ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತು, ಪ್ರಾಮುಖ್ಯತೆ, ಅವರು ಹೇಳೋದನ್ನು ಗಂಭೀರವಾಗಿ ತಗೊಳ್ತಕ್ಕಂಥ ಮನೋಭಾವ, ಈ ರೀತಿ ಫಲಗಳೆಲ್ಲ ಅಧಿಕಾರ ವರ್ಗಕ್ಕೆ ಬರ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಫೋಕಸ್ಡ್ ಆಗಿ ಇರೋದು ಅವಶ್ಯಕತೆ ಇದೆ ವೃಷಭ ರಾಶಿಯವರಿಗೆ. ನೀವು ಕೂಡ ಉಮಾಮಹೇಶ್ವರ ದೇವರನ್ನು, ಈಶ್ವರ ದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ, ಏಕಾದಶ ನಮಃಶಿವಾಯ ಈ ಪಂಚಾಕ್ಷರ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಿ. ಕಾರ್ತಿಕ ಮಾಸ ಕೂಡ ನಡೀತಾ ಇದೆ. ಮುಂದೆ ಮಾರ್ಗಶೀರ್ಷ ಮಾಸವೂ ಸಿಗ್ತದೆ ಈ ತಿಂಗಳಲ್ಲಿ. ರುದ್ರಾರಾಧನೆಗೆ ಬಹಳ ವಿಶೇಷ. ವೃಷಭ ರಾಶಿ ಅಂದರೆ, ವೃಷಭ ಅಂದರೆ ನಂದಿ. ಗುರುವಿನ ಅನುಕೂಲ ಇಲ್ಲದ ತಿಂಗಳು, ಆದ್ದರಿಂದ ವಿಶೇಷವಾಗಿ ರುದ್ರಾರಾಧನೆಯನ್ನು, ಈಶ್ವರನ ಪೂಜೆಯನ್ನು, ಜಪವನ್ನು, ನಮಸ್ಕಾರ ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗೋಚಾರವನ್ನು ತಿನ್ನಿಸ್ತಕ್ಕಂಥದ್ದು, ಗೋವುಗಳಿಗೆ, ಗೋಶಾಲೆಗಳಿಗೆ, ಗೋವನ್ನು ಸಾಕ್ತಕ್ಕಂತಹ ಆಶ್ರಮಗಳಿಗೆ ಯಥಾಶಕ್ತಿ ದವಸ ಧಾನ್ಯವನ್ನು, ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರು ಮಾಡೋದು ಒಂದು ವಿಷಯ. ಎಲ್ಲ ಸನಾತನ ಬಂಧುಗಳು ಕೂಡ ಗೋ ಸೇವೆಗೆ ಅಂತಂತಾನೇ ವಿಶೇಷವಾಗಿ ಏನಾದರೂ ಒಂದು ದಾನವನ್ನು ಮಾಡಬೇಕು. ಪ್ರತಿ ತಿಂಗಳು ಒಂದು 100 ರೂಪಾಯಿಂದ ಹಿಡಿದು ಎಷ್ಟಾಗುತ್ತೋ ಒಂದು 1,000 ರೂಪಾಯಿವರೆಗೂ ನಾನು ಇಂಥ ಗೋ ಶಾಲೆಗೆ ಇಷ್ಟು ಹಣವನ್ನು ಒಂದು ತಿಂಗಳಿಗೆ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ ಅಂದರೂ ಸಂತೋಷವೇ. ನಿಮ್ಮ ಊರಿಗೆ ಅಥವಾ ನಿಮಗೆ ಆನ್ಲೈನಲ್ಲಿ ಸಿಗ್ತಕ್ಕಂತಹ ಶ್ರೀಮಠಗಳ ಅಥವಾ ಗೋಶಾಲೆಗಳ ಒಂದು ಅಡ್ರೆಸ್ ತಗೊಂಡು ಅಲ್ಲಿಗೆ ಕಳಿಸ್ತಕ್ಕಂಥದ್ದು. ಒಬ್ಬರಿಬ್ಬರನ್ನು ಕೇಳಿದ್ರೆ ಬೇಕಾದಷ್ಟು ಲಿಂಕ್ಗಳು ಸಿಗುತ್ತೆ. ಗೋ ರಕ್ಷಣೆ ಮಾಡ್ತಕ್ಕಂತಹ ಒಂದು ಸೇವೆಯನ್ನು ಈ ಕಾರ್ತಿಕ ಮಾಸದಲ್ಲಿ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ಗೋಮಾತೆಯ ನಮಗೆ ಅನುಗ್ರಹ ಆಗ್ತದೆ. ದವಸ ಧಾನ್ಯಗಳನ್ನು ಕೊಡಬಹುದು, ಚಾರವನ್ನು ಕೊಡಬಹುದು, ಅದಕ್ಕೆ ಮೇವನ್ನು, ಚಾರ ಅಂದರೆ ಮೇವು, ಅದಕ್ಕೆ ಏನಾದರೂ ದಾನವನ್ನು ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ವಿಶೇಷವಾಗಿ ಕಾರ್ತಿಕ ಮಾರ್ಗಶಿರ ಮಾಸದಲ್ಲಿ ಮಾಡೋದರಿಂದ ಬಹಳ ನಿಮಗೂ ಪುಣ್ಯ ಸಿಗ್ತದೆ, ಧರ್ಮ ಕಾರ್ಯವೂ ಮಾಡ್ದಂಗೆ ಆಗ್ತದೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ರಾಶಿಯಲ್ಲಿ ಇದ್ದ ಗುರು ದ್ವಿತೀಯದಲ್ಲಿ ಹೋಗುವುದು ಮತ್ತು ವಕ್ರಿಯಾಗಿ ಪುನಃ ಮಿಥುನಕ್ಕೆ ಬರುವುದು. ಈ ಮುಂದಿನ 2 ತಿಂಗಳು ಮಿಥುನ ರಾಶಿಯವರಿಗೆ ನಿಮ್ಮ ಜೀವನದಲ್ಲೇ ನೋಡಿಲ್ಲದೆ ಇರೋಷ್ಟು ಶುಭ ಕೆಲಸಗಳಾಗ್ತದೆ. ನಿಮ್ಮ ಗುರುಯೋಗವು ಚೆನ್ನಾಗಿ ಇದ್ದವರಿಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ.
ಮಕ್ಕಳಿಲ್ದಿರೋರಿಗೆ 8 ವರ್ಷ 10 ವರ್ಷದಿಂದ ಪ್ರಯತ್ನ ಮಾಡ್ತಿರ್ತಾರೆ, ಅವ್ರಿಗೆ ಮಕ್ಕಳಾಗ್ತದೆ. ಈ ಮುಂದಿನ 2 ತಿಂಗಳಲ್ಲಿ ವ್ಯವಹಾರದಲ್ಲಿ ಕಳ್ಕೊಂಡಿರ್ತಕ್ಕಂತಹ ಉನ್ನತಿ, ಕೀರ್ತಿ, ಹಣ, ಜನ ಇದಕ್ಕೆಲ್ಲ ಪುನಃ ರೀಲಿಂಕ್ ಆಗಿ ಪುನಃ ವಾಪಸ್ ಬರ್ತಕ್ಕಂಥದ್ದು, ಪುನಃ ಇನ್ನೊಂದು ವ್ಯವಹಾರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಇದೆಲ್ಲ ಭಾಳ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂತಹ ಗೋಚಾರ. ಗುರುವಿನ ಉಚ್ಚ ರಾಶಿಯಲ್ಲಿ ಹೋಗಿ ಅಲ್ಲೇ ವಕ್ರಿಯಾಗಿ ಪುನಃ ಮಿಥುನಕ್ಕೆ ಬರೋದು, ಪದೇ ಪದೇ ಆಗೋದಲ್ಲ ಇದು. ಇನ್ನೊಂದು ಸತಿ ಕರ್ಕ ರಾಶಿಗೆ ಗುರು ಬರಬೇಕಂದ್ರೆ ಇನ್ನೂ 11 ವರ್ಷ ಕಳಿಬೇಕು. ಆ 11 ವರ್ಷ ಕಳೆದಾಗ ಗುರು ವಕ್ರಿಯ ಈ ರೀತಿ ಆಗಬೇಕಂತ ಏನು ಲೆಕ್ಕಾಚಾರ ಇಲ್ಲ. ಆಗದೇನೂ ಇರಬಹುದು, ಅಥವಾ ಕರ್ಕರಾಶಿಯಲ್ಲೇ ಮಾತ್ರನೇ ವಕ್ರಿ ಆಗಬಹುದು, ಮಿಥುನಕ್ಕೆ ಮತ್ತೆ ವಾಪಸ್ ಬರದೇ ಇರುವಂತನೂ ಆಗಬಹುದು. ಸೊ ಇದೊಂದು ಅಪರೂಪದ ಒಂದು ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಹೋಗಿ ಕರ್ಕರಾಶಿಯಲ್ಲಿ ವಕ್ರಿ ಇದ್ದು ಪುನಃ ಮಿಥುನಕ್ಕೆ ಬರ್ತಕ್ಕಂಥ ತಿಂಗಳು ಅತ್ಯಂತ ಶುಭಪ್ರದ. ರಾಜಕೀಯ, ಧರ್ಮಕ್ಷೇತ್ರಗಳು, ಧಾರ್ಮಿಕ ಜನರು, ಧರ್ಮಕರ್ಮಗಳನ್ನು ನಡೆಸ್ತಕ್ಕಂಥವರು, ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವರು, ಇವರಿಗೆಲ್ಲ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಮಾನ ಪ್ರಾಪ್ತಿ, ಅವರಿಂದ ಅನೇಕರಿಗೆ ಒಳ್ಳೆಯದು, ಉದ್ಯೋಗ ಅವಕಾಶಗಳು ಬೆಳೀತಕ್ಕಂಥದ್ದು, ಜಾಗತಿಕವಾಗಿ ಭಾರತಕ್ಕೆ ಬಹಳ ದೊಡ್ಡ ಅವಕಾಶ, ದೊಡ್ಡ ಮನ್ನಣೆ ಸಿಗ್ತಕ್ಕಂಥದ್ದು. ಹೀಗೆ ಕುಟುಂಬ, ವ್ಯಕ್ತಿ, ರಾಜ್ಯ, ದೇಶ ಎಲ್ಲದನ್ನೂ ಕೂಡ ಆಳ್ತಕ್ಕಂಥದ್ದು ಈ ಗ್ರಹರ ಬದಲಾವಣೆ. ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಗುರುವಿನ ಬದಲಾವಣೆ ಮಿಥುನ ರಾಶಿಯವರಿಗೆ. ಕರ್ಮದಲ್ಲಿ ಶನಿಯು ಇದ್ದೇ ಇದ್ದಾನೆ. ರವಿಯ ಅನುಕೂಲ ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆ. ಆರೋಗ್ಯದ ಕಡೆ ಸ್ವಲ್ಪ ವಯಸ್ಸಾಗಿರೋರು, ಆಲ್ರೆಡಿ ಕೆಲವು ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅವರು ಹೆಚ್ಚು ಕಾಳಜಿ ವಹಿಸಬೇಕು ಅದಕ್ಕೆ ಸಂಬಂಧಪಟ್ಟಿರುವಂತೆ. ಅದರ್ವೈಸ್ ಬೇರೆ ಎಲ್ಲ ಒಳ್ಳೆಯ ತಿಂಗಳು. ನೀವು ಗಣಪತಿ ದೇವರನ್ನು ಮತ್ತು ಗುರುಪೀಠಗಳನ್ನು ವಿಶೇಷ ದರ್ಶನ, ನಮಸ್ಕಾರಾದಿ ಸೇವೆಗಳನ್ನು ಮಾಡ್ತಾ ಮುಂದೆ ಹೋಗ್ತಕ್ಕಂಥದ್ದು ವಿಶೇಷ ಫಲ. ಮುಂದೆ ಕರ್ಕರಾಶಿ, ಕರ್ಕದಲ್ಲಿ ಗುರು ಅಲ್ಲಿ ಉಚ್ಚದಲ್ಲಿ ವಕ್ರಿಯಾಗಿ ಸಂಚಾರ ಮಾಡ್ತಕ್ಕಂಥದ್ದು. ಧಾರ್ಮಿಕ ಮನೋಭಾವ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧರ್ಮ ಕರ್ಮಗಳ ಕ್ಷೇತ್ರಗಳಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಅವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂತಹ ಮನೋಭಾವ ಇರತಕ್ಕಂಥ ಜನರು ಆ್ಯಕ್ಟಿವ್ ಆಗ್ತಾರೆ. ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸ್ತಾರೆ. ಅದು ಗುರುಪೀಠಗಳಿರ್ಬೋದು, ಶ್ರೀ ಕ್ಷೇತ್ರಗಳಿರಬಹುದು, ಬ್ಯಾಂಕಿಂಗ್ ಸೆಕ್ಟಾರ್ ಇರಬಹುದು, ರಾಜಕೀಯ ಇರಬಹುದು. ಯಾರಿಗೆ ಏನಾದರೂ ಬದಲಾವಣೆ ತರಬೇಕು, ಏನಾದರೂ ಒಂದು ದೊಡ್ಡ ಅವ್ಯವಸ್ಥೆಯನ್ನು ವ್ಯವಸ್ಥೆಯತ್ತ ತರಬೇಕು ಅಂತಂತ ಏನು ಒಂದು ಮನೋಭಾವ ಇರುತ್ತೆ, ಅವ್ರಿಗೆ ವಿಶೇಷ ಬಲ ಬರುವಂತಹ ಒಂದು ತಿಂಗಳು ಕರ್ಕರಾಶಿಯವರಿಗೆ. ಸ್ತ್ರೀಯರಿಗೆ ಅತ್ಯಂತ ಶುಭ, ಮಕ್ಕಳಾಗೋದು, ವೈವಾಹಿಕ ಸಂಬಂಧದಲ್ಲಿ ಒಳ್ಳೆಯ ಅನುಭವ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥದ್ದು. ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದರೆ ಅದು ಪರಿಹಾರ ಆಗ್ತಕ್ಕಂಥದ್ದು. ಇದೆಲ್ಲ ಗುರುವಿನ ಅನುಕೂಲದಿಂದ ಆಗ್ತಕ್ಕಂಥದ್ದು. ಜನ್ಮಗುರುವು ಅಂಥ ಒತ್ತಡವನ್ನು ಜಾಸ್ತಿ ಹೇಳಿದ್ದಾರೆ. ಅಂದರೆ ಇಟ್ ವಿಲ್ ಬಿ ಹೆಚ್ಚು ಸ್ಟ್ರೆಸ್ಡ್ ಆಗ್ತಾರೆ ಅಂತಂತ. ಆದರೆ ಕರ್ಕದಲ್ಲಿ ಉಚ್ಚ ಗುರು ಆಗ್ತಕ್ಕಂಥ ಸ್ಟ್ರೆಸ್ಗಿಂತ ಸಮಸ್ಯೆಗಳ ಪರಿಹಾರವನ್ನು ಹೆಚ್ಚು ಜಾಸ್ತಿ ಹೇಳಬೇಕು, ಫಲವನ್ನು. ಹಾಗಾಗಿ ಕರ್ಕರಾಶಿಯವರಿಗೆ ಬಹಳ ಒಳ್ಳೆಯದಿದೆ, ಮುಂದುವರಿಯಿರಿ. ನೀವು ಕೂಡ ತೀರ್ಥಕ್ಷೇತ್ರಗಳ ದರ್ಶನವನ್ನು, ರುದ್ರದೇವರ, ಮಂಜುನಾಥ ದೇವರು, ನಂಜುಂಡೇಶ್ವರ ದೇವರು, ಉಮಾಮಹೇಶ್ವರ ದೇವರು, ಮಹಾಲಿಂಗೇಶ್ವರ, ಮಹತೋಭಾರ, ಈ ರೀತಿಯ ಗಂಗಾಧರೇಶ್ವರ, ಈ ರೀತಿಯ ಮಹಾಕ್ಷೇತ್ರಗಳಿಗೆ ದರ್ಶನವನ್ನು, ಅಲ್ಲಿ ಸೇವೆಯನ್ನು ಮಾಡೋದರಿಂದ ವಿಶೇಷವಾಗಿರ್ತಕ್ಕಂತಹ ಗುರುವಾನುಗ್ರಹ ಉಂಟಾಗ್ತದೆ. ಕರ್ಕರಾಶಿಯವರಿಗೆ ಯಾರ್ಯಾರಿಗೆ ಗುರುವಿನ ಜಾತಕದಲ್ಲೇ ಗುರುವಿನ ಬಲ ಇರಲ್ವೋ ಅವ್ರಿಗೂ ಕೂಡ ಈ ತಿಂಗಳಲ್ಲಿ ಮಾಡ್ತಕ್ಕಂಥ ರುದ್ರಾರಾಧನೆ, ರುದ್ರಕ್ಷೇತ್ರ, ಗುರು ದರ್ಶನ, ಅದರಿಂದ ಅನ್ಯ ಮಾಸಗಳಲ್ಲಿ ಮಾಡ್ತಕ್ಕಂತಹ ಫಲಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದು. ಯಾಕಂದರೆ ಗುರು
ಉಚ್ಚ ಕ್ಷೇತ್ರದಲ್ಲಿ ವಕ್ರಿಯಾಗಿ ಸಂಚಾರ ಮಾಡುವ ಫಲ ಅದು. ಸಿಂಹರಾಶಿಗೆ ವೇದದಲ್ಲಿ ಉಚ್ಚ ಗುರು ರವಿಯು ನೀಚ ರಾಶಿಯಿಂದ ಚತುರ್ಥಕ್ಕೆ ಹೋಗ್ತಕ್ಕಂಥದ್ದು. ತೃತೀಯದಲ್ಲಿ ಶುಕ್ರನು, ಚತುರ್ಥದಲ್ಲಿ ಕುಜ. ಇದು ನಿಮ್ಮ ಧೈರ್ಯ, ಸಾಮರ್ಥ್ಯವನ್ನು, ನಿಮ್ಮ ಪ್ರಯತ್ನವನ್ನು ಇಮ್ಮಡಿಗೊಳಿಸ್ತಕ್ಕಂತಹ ತಿಂಗಳು. ವಿಶ್ವಾಸದಿಂದ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಎನರ್ಜಿ ಅಂತ ಏನಿದೆ ಹೇಳ್ತೇವೆ, ಅದು ದ್ವಿಗುಣವಾಗ್ತಕ್ಕಂಥ ಬೆಳೀತಕ್ಕಂತಹ ತಿಂಗಳು ಸಿಂಹರಾಶಿಯವರಿಗೆ. ರಾಶಿಯಲ್ಲೇ ಕೇತು ಮತ್ತು ಸಪ್ತಮಾಷ್ಟಮದಲ್ಲಿ ರಾಹು ಮತ್ತು ಶನಿಯ ಒಂದು ಸಂಚಾರ ಇದ್ದೇ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ, ಕೌಟುಂಬಿಕವಾಗಿರ್ತಕ್ಕಂತಹ ಧನಾದಾಯಗಳಲ್ಲಿ ಇರ್ತಕ್ಕಂಥವರಿಗೆ, ಆಸ್ತಿ ವಿಷಯದಲ್ಲಿ, ಕುಟುಂಬದ ವಸ್ತು ವಿಷಯಗಳಲ್ಲಿ ಬರಬೇಕಾಗಿರ್ತಕ್ಕಂತಹ ಮನ್ನಣೆ, ಭಾಗ, ಪಾಲು ಇದೆಲ್ಲ ಬರ್ತಕ್ಕಂತಹ ತಿಂಗಳು ಕೂಡ ಆಗಿರ್ತದೆ. ವಿದ್ಯಾರ್ಥಿಗಳಿಗೂ ವಿಶೇಷವಾಗಿರ್ತಕ್ಕಂತಹ ಒಂದು ತಿಂಗಳು. ಅನೇಕರಿಗೆ ಒಳ್ಳೆಯ ಸೀಟ್ ಸಿಗುತ್ತೆ, ಒಳ್ಳೆಯ ಕೋಚಿಂಗ್ ಸಿಗ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಇದೆಲ್ಲವೂ ಸಾಧ್ಯವಾಗುವುದು ರವಿಯ ಅನುಕೂಲದಿಂದ, ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶುಕ್ರ ಮತ್ತು ಕುಜರ ಅನುಕೂಲದಿಂದ. ಗುರುವಿನ ಬಲ ಸದ್ಯಕ್ಕೆ ಒಂದು ತಿಂಗಳಿಗೆ ಇರೋದಿಲ್ಲ. ಏಕಾದಶದಲ್ಲಿರ್ತಕ್ಕಂತಹ ಗುರು ವ್ಯಯಕ್ಕೆ ಬಂದಾಗ ಅನೇಕ ಸಿಂಹರಾಶಿಯವರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಮನೋಭಾವ, ಯತಿ ಸನ್ಯಾಸಿಗಳ, ಸಾಧು ಸಂತರ ದರ್ಶನ, ಅವರ ಒಂದು ಆಶೀರ್ವಾದ ಪಡ್ಕೊಳ್ಬೇಕು ಅಂತಕ್ಕಂಥ ಮನೋಭಾವ, ತೀರ್ಥಕ್ಷೇತ್ರಗಳಲ್ಲಿ ಉಳಿದುಕೊಂಡು ಅಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಜಪ ತಪವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವ, ಈ ರೀತಿಯ ಸತ್ಕರ್ಮಗಳೆಲ್ಲ ಬೆಳೀತಕ್ಕಂತಹ ತಿಂಗಳು ಕೂಡ ಸಿಂಹರಾಶಿಯವರಿಗೆ ಇದಾಗಿದೆ. ಗಣಪತಿ ದೇವರ ಆರಾಧನೆ ಮತ್ತು ನರಸಿಂಹದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಸಿಂಹರಾಶಿಯವರು ತೀರ್ಥಕ್ಷೇತ್ರಗಳಲ್ಲೂ ಮಾಡಬಹುದು. ಇಲ್ಲಿ ಮನೆಯಲ್ಲೂ ಕೂಡ ಗಣಪತಿ ಮತ್ತು ನರಸಿಂಹದೇವರ ನಾಮಸ್ಮರಣೆ, ನಾಮಜಪ, ಅಲಂಕಾರ, ಅರ್ಚನೆ, ದೇವರಿಗೆ ಅಭಿಷೇಕ ಕೊಡ್ತಕ್ಕಂಥದ್ದು ಮಂಗಳವಾರದಂದು, ಶನಿವಾರದಂದು ಅಥವಾ ಭಾನುವಾರದಂದು ವಿಶೇಷವಾಗಿರ್ತಕ್ಕಂಥ ದೇವತಾ ಅನುಗ್ರಹ ಉಂಟಾಗ್ತದೆ. ಮುಂದೆ ಕನ್ಯಾ ರಾಶಿಯಲ್ಲಿ ಅಲ್ಪಕಾಲ ಶುಕ್ರನು ಇದ್ದು ದ್ವಿತೀಯಕ್ಕೆ ಹೋಗ್ತಾ ನೀಚ ಪರಿಹಾರ ಆಗ್ತದೆ. ಮತ್ತು ರವಿಯು ಸಿಂಹರಾಶಿಯಲ್ಲಿ ನೀಚನಿದ್ದು ಮುಂದೆ ನೀಚ ಪರಿಹಾರ ಆಗ್ತದೆ ಇದೇ ತಿಂಗಳು. ಅಂದರೆ ಕನ್ಯಾ ರಾಶಿಯವರಿಗೆ ಎರಡೆರಡು ಗ್ರಹರ ನೀಚ ಸಂಚಾರ ಪರಿಹಾರವಾಗಿ ಶುಕ್ರನು ಸ್ವಕ್ಷೇತ್ರದಲ್ಲಿ ಮತ್ತು ಕುಜನು ಸ್ವಕ್ಷೇತ್ರದಲ್ಲಿ ಮತ್ತು ರವಿಯು ಕುಜನೊಂದಿಗೆ ಬೆರೀತಕ್ಕಂತಹ ಒಂದು ಫಲದ ತಿಂಗಳು. ಇದು ಏನಂತಂದರೆ, ದಶಮದಲ್ಲಿರ್ತಕ್ಕಂತಹ ಗುರುವು ಏಕಾದಶಕ್ಕೆ ಬರ್ತಾನೆ. ನಿಮ್ಮ ಸಪ್ತಮ ಭಾವ ಮೀನರಾಶಿಗೆ ಗುರುವಿನ ದೃಷ್ಟಿ ಉಂಟು. ನಿಮಗೆ ಸಪ್ತಮದ ಶನಿಯ ದೋಷ ಕೂಡ ಮಾನಸಿಕ ವ್ಯಥೆ, ಆದಾಯದಲ್ಲಿ ಕಡಿಮೆ, 100 ರೂಪಾಯಿ ಬರುವಂಥ ಜಾಗದಲ್ಲಿ 50 ರೂಪಾಯಿ ಬರ್ತಕ್ಕಂಥದ್ದು, ಈ ರೀತಿಯ ಆದಾಯಕ್ಕೆ ಕೊರತೆ, ಶುಭ ಕಾರ್ಯಗಳಿಗೆ ಸ್ವಲ್ಪ ನಿಧಾನ, ಇದೆಲ್ಲವೂ ದೋಷಗಳು ಕನ್ಯಾ ರಾಶಿಯವರಿಗೆ ಇದೆ. ಅದೆಲ್ಲವೂ ಕೂಡ ಈ 1.5 ತಿಂಗಳಲ್ಲಿ ಸ್ವಲ್ಪ ಪರಿಹಾರ ಆಗ್ತದೆ. ಗುರುವಿನ ಏಕಾದಶದ ಸ್ಥಾನದ ಫಲ, ಶುಕ್ರನ ಸ್ವಕ್ಷೇತ್ರದ ಫಲ, ರವಿ ಮತ್ತು ಕುಜರು ತೃತೀಯದಲ್ಲಿ ಇರತಕ್ಕಂತಹ ಫಲ, ಇದು ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಅನೇಕರಿಗೆ ನೌಕರಿ ಬದಲಾವಣೆ, ನೌಕರಿಯಲ್ಲಿ ತಕ್ಕಮಟ್ಟಿನ ಏಳಿಗೆ, ಬಡ್ತಿ ಇದೆಲ್ಲವೂ ಎಕ್ಸ್ಪೆಕ್ಟ್ ಮಾಡ್ಬೋದು ಕನ್ಯಾ ರಾಶಿಯವರು. ಶ್ರೀನಿವಾಸ ದೇವರ ಅಲಂಕಾರ ಸೇವೆ, ದರ್ಶನ, ನಮಸ್ಕಾರ ಸೇವೆ, ತಿಮ್ಮಪ್ಪನ ದರ್ಶನ ಇದನ್ನೆಲ್ಲ ಸಾಧ್ಯವಾದಷ್ಟು ವಿಶೇಷವಾಗಿ ಮಾಡಿಕೊಳ್ಳಿ. ಧನಪ್ರಾಪ್ತಿ, ಧನಯೋಗ ಇದೆಲ್ಲ ಇರ್ತಕ್ಕಂತಹ ತಿಂಗಳು. ದೇವರ ಅನುಗ್ರಹದಿಂದ ಅದೆಲ್ಲವೂ ಶುಭವಾಗಲಿ. ಮುಂದೆ ತುಲಾರಾಶಿ ರಾಶಿಯಲ್ಲಿ ರವಿಯ ನೀಚಚಾರವು ಪರಿಹಾರ ಆಗ್ತಕ್ಕಂಥದ್ದು ಇದೇ ತಿಂಗಳು 14ನೇ ತಾರೀಕಿಂದ ನಂತರ.
ವೃಶ್ಚಿಕ ರಾಶಿಗೆ ಹೋಗ್ತಕ್ಕಂಥದ್ದು ರವಿ. ಅಲ್ಲಿವರೆಗೂ ಸ್ವಲ್ಪ ರವಿಯ ನೀಚ ಚಾರ ಇರ್ತದೆ, ಶುಕ್ರನ ಚಾರವೂ ಇರ್ತದೆ, ಅಲ್ಪವಾಗಿ ಶುಕ್ರನ ಬಲವೂ ಬರ್ತದೆ. ಈಗ ಇದೇ ತಿಂಗಳು ರವಿಯ ನೀಚಚಾರ ಪರಿಹಾರ, ವ್ಯಯದಲ್ಲಿ ಇರ್ತಕ್ಕಂಥ ನೀಚ ಶುಕ್ರನ ಚಾರವು ಪರಿಹಾರವಾಗಿ ತುಲಾರಾಶಿಯವರಿಗೆ ಒಂದು ರೀತಿಯ ಮನಸ್ಸಿನ ನೆಮ್ಮದಿ. ಯಾವುದೋ ಒಂದು ಕೆಲಸ ಆಗ್ತಾ ಇತ್ತು, ಆಗ್ತಾ ಇಲ್ಲ, ಇದೆರಡರ ಮಧ್ಯೆ ಅಡಕತ್ರಿ ಥರ ಇರ್ತದೆ ಮನಸ್ಸು. ಪಂಚಮದಲ್ಲಿ ರಾಹು ಕೂಡ ಇರೋದರಿಂದ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಅಥವಾ ಕ್ಲಾರಿಟಿ ಇರೋದಿಲ್ಲ ಪಂಚಮದಲ್ಲಿ ಪಾಪಗ್ರಹರಿದ್ದರೆ. ಇನ್ನು ಜನ್ಮದಲ್ಲಿ ನೀಚ ರವಿ, ವ್ಯಯದಲ್ಲಿ ನೀಚ ಶುಕ್ರ ಇದ್ದಾಗ ಅವರಿಗೆ ನೆಮ್ಮದಿ ಎಲ್ಲಿಂದ ತೊಗೊಂಬಂದು ಕೊಡೋದು ತುಲಾರಾಶಿಯವರಿಗೆ? ಅದು ಪರಿಹಾರ ಆಗ್ತದೆ ಈ ತಿಂಗಳು ಅಂತಂತ ಒಟ್ಟು ಭಾವ. ವೈದ್ಯರು, ವೈದ್ಯಕೀಯ ಕ್ಷೇತ್ರ, ವಿದ್ಯಾರ್ಥಿಗಳು ಇವರಿಗೆ ಹಂತ ಹಂತವಾಗಿ ಈ ತಿಂಗಳು ಪ್ರಗತಿ ಆಗ್ತದೆ, ಒಳ್ಳೆಯ ಬದಲಾವಣೆ ಆಗ್ತದೆ. ಬಂಧು ಮಿತ್ರರು ಕೂಡ್ತಕ್ಕಂತಹ ಯೋಗ ಉಂಟು. ಶುಭ ಕಾರ್ಯಗಳಿಗೆ ಚಾಲನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಖರ್ಚು ವೆಚ್ಚಗಳು, ಅದರಿಂದ ಸಂತೋಷ ಕೂಟಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ರಾಜಕೀಯ ವರ್ಗದ ಸಂಘ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಪ್ರಗತಿ, ಇದೆಲ್ಲವನ್ನು ಕೂಡ ತುಲಾರಾಶಿಯವರು ನವೆಂಬರ್ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ದುರ್ಗಾದೇವಿಯ ಅರ್ಚನೆ, ನಮಸ್ಕಾರ ಸೇವೆಗಳು ವಿಶೇಷವಾಗಿ ನಡೆಯಲಿ ತುಲಾರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವ್ಯಯದಲ್ಲಿ ಶುಕ್ರ, ರಾಶೀಶನು ಕುಜನು ಸ್ವಕ್ಷೇತ್ರದಲ್ಲಿ, ಅದೊಂದು ರುಚಕ ಮಹಾಯೋಗ ನಡೆಯುತ್ತೆ. ರವಿಯೂ ಬರ್ತಾನೆ, ಕುಜನ ಬಲ ಸ್ವಲ್ಪ ಕಡಿಮೆ ಆಗ್ತದೆ. ಆದರೂ ಕೂಡ ಎರಡೆರಡು ಮಹಾಗ್ರಹರು, ಪುರುಷಗ್ರಹರು ಇರಬೇಕಾದ್ರೆ ರಾಜಕೀಯವಾಗಿ ಒಂದಷ್ಟು ಪವರ್ ಡಮ್ ಅಂತೇನು ಹೇಳ್ತೀವಿ, ಅದೇ ಶಕ್ತಿವಂತ ಮಹಾಶಕ್ತಿವಂತರು ಗೆ ಏಳಿಗೆ ಆಗ್ತಕ್ಕಂತಹ ತಿಂಗಳು ವೃಶ್ಚಿಕ ರಾಶಿಯಲ್ಲಿ. 100 ರೂಪಾಯಿ ಇದ್ದವನಿಗೆ 500 ರೂಪಾಯಿ ಕೊಟ್ಟಂತೆ. ಹಾಗೆ ಮೊದಲೇ ಶಕ್ತಿವಂತರಿದ್ದಾರೆ ಅನೇಕ ರಾಜಕೀಯ ನಾಯಕರು ವೃಶ್ಚಿಕ ರಾಶಿಯಲ್ಲಿ. ನಮ್ಮ ಪ್ರಧಾನಿಗಳಿಂದ ಹಿಡಿದು ಅನೇಕರು ವೃಶ್ಚಿಕ ರಾಶಿಗೆ ಇವರಿದ್ದಾರೆ. ಇವರಿಗೆ ಹೆಚ್ಚಿನ ಬಲ ಬರ್ತದೆ, ಹೆಚ್ಚಿನ ಆಕ್ಟಿವಿಟಿಯನ್ನು ತೋರಿಸ್ತಾರೆ. ಅಮೆರಿಕದ ಅಧ್ಯಕ್ಷನೂ ಕೂಡ ವೃಶ್ಚಿಕ ರಾಶಿಯವರೇ. ಸೊ ಅನೇಕರು ಈ ರಾಜಕೀಯವಾಗಿರ್ತಕ್ಕಂಥ ಏಳಿಗೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಸ. ಈ ಕುಜ ಮತ್ತು ರವಿಗಳ ಅನುಕೂಲ ಇರತಕ್ಕಂಥದ್ದು, ರವಿಯ ಅನುಕೂಲ, ಶುಕ್ರನ ಅನುಕೂಲ, ಗುರುವಿನ ಅನುಕೂಲ. 9ನೇ ಮನೆಯಲ್ಲಿ ಗುರು, ದ್ವಿತೀಯಾಧಿಪತಿ ನವಮದಲ್ಲಿ ಬಂದರೆ ವ್ಯವಹಾರದಲ್ಲಿ 100 ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ 500 ರೂಪಾಯಿ ಸಂಪಾದನೆ ಮಾಡ್ಬೋದು, ಆಗುತ್ತೆ. ಅಂತಹ ವ್ಯಾವಹಾರಿಕವಾಗಿರ್ತಕ್ಕಂತಹ ಒಳ್ಳೆ ಮಾಸ ವೃಶ್ಚಿಕ ರಾಶಿಯವರಿಗೆ. ವಿಷ್ಣು ಕ್ಷೇತ್ರಗಳ ದರ್ಶನ, ಶ್ರೀರಂಗನಾಥ, ಶ್ರೀನಿವಾಸ ದೇವರು, ಶ್ರೀಕೃಷ್ಣ, ಸುಬ್ರಹ್ಮಣ್ಯ ದೇವರ ಪೂಜೆ ಅಥವಾ ಸುಬ್ರಹ್ಮಣ್ಯ ದೇವರ ದರ್ಶನ, ತುಪ್ಪದ ದೀಪದ ಸೇವೆಗಳು, ವಿಶೇಷವಾಗಿರ್ತಕ್ಕಂತಹ ಒಂದು ದೈವಾನುಕೂಲವನ್ನು, ದೈವಾನುಗ್ರಹವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಮುಂದೆ ಧನುರ್ರಾಶಿ. ಸಪ್ತಮದಲ್ಲಿದ್ದಂತಹ ಗುರುವು ಅಷ್ಟಮಕ್ಕೆ ಹೋಗ್ತಕ್ಕಂಥ ತಿಂಗಳು. ಸ್ವಲ್ಪ ಸ್ಲೋ ಆಗ್ತದೆ. ಕೆಲವೊಂದು ಕೆಲಸವನ್ನು ನೀವು ಬಿಡಬೇಕಾಗ್ತದೆ, ಕೆಲವೊಂದು ಕೆಲಸಗಳನ್ನ ನೀವು ಕಾಯಬೇಕಾಗ್ತದೆ. ಗುರುವಿನ ಅನುಕೂಲ 1-1.5 ತಿಂಗಳ ಮಟ್ಟಿಗೆ ಇರೋದಿಲ್ಲ. ಈಗ ಡಿಸೆಂಬರ್ ಮೊದಲನೇ ವಾರದವರೆಗೂ ಸ್ವಲ್ಪ ಚೂಸಿಯಾಗಿ, ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಚೂಸಿಯಾಗಿ, ಯು ಡೋಂಟ್ ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್. ನಿಮಗೆ ಗೊತ್ತಾಗ್ತದೆ ಅವರವರ ಗುರುವಿನ ಯೋಗದಂತೆ. ಗುರುವಿನ ಬಲ ಇಲ್ಲದೇ ಇರಬೇಕಾದ್ರೆ ಒಂದಷ್ಟು ಬದಲಾವಣೆಗಳಾಗ್ತದೆ. ನೀವು ತೆರ್ಕೊಂಡ್ರೆ, ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತ ನೀವು ಪಟ್ಟು ಹಿಡಿದು ಕೂತರೆ ಏನೂ ಮಾಡಲಿಕ್ಕಾಗಲ್ಲ. ಬದಲಾವಣೆಗೂ ತೆರ್ಕೊಳ್ತಕ್ಕಂತಹ ಮಾಸ ನವಂಬರ್ ತಿಂಗಳು. ಗುರುವಿನ ಅನುಕೂಲ ತತ್ಕಾಲವಾಗಿ ಇರೋದಿಲ್ಲ. ವ್ಯಯದಲ್ಲಿ ಕುಜನು, ಏಕಾದಶದಲ್ಲಿ ಶುಕ್ರ, ಸ್ವಕ್ಷೇತ್ರವಾದ್ದರಿಂದ ಅಂಥ ಸಮಸ್ಯೆಗಳೇನು ಬರೋದಿಲ್ಲ. ಆರೋಗ್ಯದಲ್ಲಿ ಕೂಡ ಅಂಥ ವಿಶೇಷ ಚಿಂತೆ ಮಾಡುವಂಥದ್ದೇನಿಲ್ಲ. ಫೈನಾನ್ಸಸ್ ವಿಲ್ ಬಿ
ಸ್ಲೋ ಬಟ್ ಇಟ್ ವಿಲ್ ಬಿ ಸ್ಟಡಿ. ನೀವು ಅಭೀಷ್ಟ ಸಿದ್ಧಿಗಾಗಿ ಉಮಾಮಹೇಶ್ವರ ಈಶ್ವರ ಆರಾಧನೆಯನ್ನು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರದಕ್ಷಿಣಾ ನಮಸ್ಕಾರ ಸೇವೆಯನ್ನು ಆಗಾಗ ಮಾಡ್ತಾ ಇರತಕ್ಕಂಥದ್ದು. ಕೆಲವರಿಗೆ ಗುರುವಿನ ಬಲ ಜಾತಕದಲ್ಲೇ ಇರೋದಿಲ್ಲ. ಈಶ್ವರನ ಆರಾಧನೆಯಿಂದ ಸೋಮವಾರ ಗುರುವಾರದಂದು ರಾಘವೇಂದ್ರ ಸ್ವಾಮಿಗಳ ಸೇವೆಯಿಂದ ಅನೇಕ ಗುರುಬಲವನ್ನು, ಗುರುವಿನ ಅನುಗ್ರಹವನ್ನು ಪಡೆದು ಯಶಸ್ವಿಯಾಗಿರುವುದನ್ನು ನಾವು ನೋಡ್ತೇವೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ, ಷಷ್ಠದಲ್ಲಿ ಇದ್ದ ಗುರು ಸಪ್ತಮಕ್ಕೆ ಉಚ್ಚದಲ್ಲಿ ಬರುವುದು. ಮದುವೆ, ಮುಂಜಿ, ಮಕ್ಕಳ ಕೊರತೆ ಇರೋರಿಗೆ ಇನ್ನೊಂದು ಮಕ್ಕಳಾಗ್ತಕ್ಕಂಥದ್ದು, ಮದುವೆಯ ದಾಂಪತ್ಯದಲ್ಲಿ ಒಂದು ಶುಭವಾಗಿರ್ತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದು ಸರಿಯಾಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಉಚ್ಚ ಗುರುವಿನ ಫಲ. ಮೇಕ್ ಬೆಸ್ಟ್ ಔಟ್ ಆಫ್ ಇಟ್ ಅಂತ ತುಂಬ ಒಳ್ಳೆಯ ಫಲ ಇರ್ತಕ್ಕಂಥದ್ದು ಒಂದು ತಿಂಗಳು, ಡಿಸೆಂಬರ್ 1st ವೀಕ್ವರೆಗೂ. ಅದರಲ್ಲಿ ನಿಮ್ಮ ಸಂಬಂಧದಲ್ಲಿ ಏನು ಬೆಸ್ಟ್ ಇದೆಯೋ ಅದನ್ನು ಚೆನ್ನಾಗಿ ಸಾಧನೆ ಮಾಡಿಕೊಳ್ಳಿ. ಜಪ ತಪ ಚೆನ್ನಾಗಿ ಮಾಡೋರು ಇನ್ನೂ ಹೆಚ್ಚಾಗಿ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಅದನ್ನು ಅನುಭವಿಸ್ತಾರೆ. ಟೆಕ್ನಾಲಜಿ, ಸೈನ್ಸು ಇಂಥ ಲೈನಲ್ಲಿರ್ತಕ್ಕಂಥವರು ಇನ್ನೂ ಅನೇಕವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವಂಥ ಅವಕಾಶ ಜಾಸ್ತಿ ಆಗುತ್ತೆ. ಯಾವ್ಯಾವ ಲೈನಲ್ಲಿ ಇದ್ದೀರೋ ಆಯಾ ಲೈನಿನ ಬಳಕೆ, ಆಯಾ ಲೈನಿನ ಅವಕಾಶಗಳು ಹೆಚ್ಚು ತೆರ್ಕೊಳ್ತದೆ, ಹೆಚ್ಚು ಪ್ರಾಮಿನೆನ್ಸ್ಗೆ, ಇಂಪಾರ್ಟೆನ್ಸ್ಗೆ ಬರ್ತದೆ. ಅದನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಬೇಕು ಈ ತಿಂಗಳು ಮಕರ ರಾಶಿಯವರು. ಮಹಾವಿಷ್ಣುವಿನ ಸ್ಮರಣೆ, ನಾಮಸ್ಮರಣೆ, ದರ್ಶನ, ಶ್ರೀನಿವಾಸ ದೇವರು, ನರಸಿಂಹದೇವರು, ಏನಾದರೂ ನಿಮಗೆ ಯಾವುದು ಸುಲಭ ಆಗ್ತದೆ ಅದನ್ನು ನೋಡಿಕೊಂಡು ಬಹಳ ವಿಶೇಷವಾದ ತಿಂಗಳು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ನಡೆಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಮಕರ ರಾಶಿಯವರಿಗೆ. ಕುಂಭರಾಶಿ, ಅಲ್ಪಕಾಲದಲ್ಲಿ ಪಂಚಮ ಗುರುವು ಮರೆಯಾಗಿ ಷಷ್ಠಕ್ಕೆ ಬಂದಿದ್ದಾರೆ. ಸ್ವಲ್ಪ ಸ್ಲೋ ಆದಂತೆ ಕಾಣ್ತದೆ. ಸ್ವಲ್ಪ ಏನೋ ಒಂದು ಅಡೆತಡೆಗಳು, ವಿಘ್ನಗಳು ಬಂದಂತೆ ಭಾಸವಾಗ್ತದೆ. ಚೆನ್ನಾಗಿ ಗುರುವಿನ ಪ್ರಾರ್ಥನೆ ಮಾಡಿ. ಗುರು ವಿಶೇಷವಾಗಿರ್ತಕ್ಕಂತಹ ಗ್ರಹನಾದ್ದರಿಂದ ಅವನ ಬದಲಾವಣೆ ಆದಾಗ ಎಂತೆಂಥವರು ಸ್ವಲ್ಪ ಅಲ್ಲಾಡ್ತಾರೆ, ಎಂತೆಂಥ ಶಕ್ತಿವಂತರು ಕೂಡ ಸ್ವಲ್ಪ ಅಲ್ಲಾಡ್ತಾರೆ ರಾಶಿಯಿಂದ ರಾಶಿಗೆ ಬದಲಾವಣೆ ಆದಾಗ. ಹಾಗಾಗಿ ಗುರುವಿನ ಅನುಗ್ರಹವನ್ನು, ಗುರುವಿನ ಪ್ರಾರ್ಥನೆಯನ್ನು, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣನಿಗಿಂತ ದೊಡ್ಡ ಗುರು ಯಾರಿದ್ದಾರೆ? ಹಾಗಾಗಿ ಗುರುವನ್ನು ಪ್ರಾರ್ಥನೆಯನ್ನು, ಗುರುವಿನ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರೋಣ, ಬಹಳ ಒಳ್ಳೆಯದು. ಅದರ್ವೈಸ್ ಬೇರೆ ಎಲ್ಲ ಒಳ್ಳೆಯದುಂಟು. 9ನೇ ಮನೆಯಲ್ಲಿ 9ನೇ ಅಧಿಪತಿ, 10ನೇ ಮನೆಯಲ್ಲಿ 10ನೇ ಅಧಿಪತಿ. ಸೊ ಇದೆಲ್ಲ ಒಳ್ಳೆ ತಿಂಗಳಿನ ಲಕ್ಷಣ. ಗುರುವಿನ ಅನುಕೂಲ ಸ್ವಲ್ಪ ಕಡಿಮೆ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ, ಗುರುವಿನ ಧ್ಯಾನದಿಂದ, ಗುರುವಿನ ಪ್ರಾರ್ಥನೆಯಿಂದ ಮುನ್ನಡೆಯಿರಿ, ಭಾಳ ಒಳ್ಳೆಯದಾಗ್ತದೆ. ಫೈನಾನ್ಸಸ್ಸು ಕೂಡ ಸ್ವಲ್ಪ ಸ್ಲೋ ಆಗ್ತದೆ, ಸ್ವಲ್ಪ ತಡೆ ಬರ್ತದೆ. ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಈ ತಿಂಗಳು ಕುಂಭರಾಶಿಯವರು. ಕೊನೆಯದಾಗಿ, ನಾಟ್ ಬಟ್ ದ ಲೀಸ್ಟ್, ಮೀನರಾಶಿ. ಮೀನರಾಶಿಗೆ 5ನೇ ಮನೆಯಲ್ಲಿ ಗುರು ಚತುರ್ಥಕ್ಕೆ ಬಂದಿರತಕ್ಕಂಥದ್ದು ಮತ್ತು ರಾಶಿಯನ್ನು ಗುರುವಿನ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಬಂಧು ಬಳಗದ ಆಗಮನ, ಮನಸ್ಸಿಗೆ ಪ್ರಸನ್ನತೆ, ರೋಗಾದಿಗಳ ಪರಿಹಾರ, ಶುಭಮತಿ, ಕೆಟ್ಟವ್ರಿಗೂ ಒಳ್ಳೆಯದು ಮಾಡಬೇಕು ಅಂತನ್ನೋ ಮನಸ್ಸು ಬರ್ತದೆ ಗುರುವಿನ ದೃಷ್ಟಿ ಬಿದ್ದಾಗ. ಅದು 9ನೇ ದೃಷ್ಟಿ ಬಿದ್ದಾಗ ಇನ್ನು ಬಹಳ ವಿಶೇಷವಾಗಿರ್ತಕ್ಕಂತಹ ದೃಷ್ಟಿ ಅದು. ಶನಿಗೆ 10ನೇ ದೃಷ್ಟಿಯ ಹೇಗೆ ವಿಶೇಷದಲ್ಲಿ ವಿಶೇಷವೋ ಅದಕ್ಕಿಂತ ವಿಶೇಷ ಗುರುವಿನ 9ನೇ ದೃಷ್ಟಿ, ಸ್ವಕ್ಷೇತ್ರವನ್ನು ನೋಡೋದು. ಹಾಗಾಗಿ ಮೀನರಾಶಿಯವರಿಗೆ ಒಳ್ಳೆಯದು. ಫೈನಾನ್ಸಸ್ ಬೆಟರ್ ಆಗುತ್ತೆ. ಸ್ತ್ರೀಯರಿಗೆ, ಮಕ್ಕಳಿಗೆ ಒಂದು ರೀತಿಯ ಬೆಟರ್ಮೆಂಟ್ ಆಗೋದು, ರೋಗಾದಿ ಉಪದ್ರವಗಳು ಪರಿಹಾರ ಆಗ್ತಕ್ಕಂಥದ್ದು. ಆಮೇಲೆ ನೀವು ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಷ್ಟೇ ಹೇಳೋದು. ಒಂದು ಸತಿ ಚೆನ್ನಾಗಾಯಿತು ಅಂತಂತ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಯಾಕಂದರೆ ಜನ್ಮದಲ್ಲಿ ವಕ್ರಿ ಶನಿ ಇನ್ನೂ ಹಾಗೇ ಇದ್ದಾನೆ. ಇನ್ನೂ ಡಿಸೆಂಬರ್ ಕೊನೆಗೋ ಯಾವಾಗಲೂ ಅವರಿಗೆ ವಕ್ರಿ ಬಿಡ್ತದೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್
health and finances, but Guru is most benefiting to you ಕಂಪೇರ್ ಟು ಆಲ್ 12 ರಾಶೀಸ್. 12 ರಾಶಿಗಳಿಗೂ ಕಂಪೇರ್ ಮಾಡಿದರೆ ಮೀನರಾಶಿಯವರಿಗೆ ಗುರುವಿನ ಅನುಕೂಲ ಚೆನ್ನಾಗಿ ಅಥವಾ ವಿಶೇಷವಾಗಿ ಇರತಕ್ಕಂತಹ ತಿಂಗಳು ಅಂತಂತ ಹೇಳಬಹುದು. ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು, ರುದ್ರನ ಆರಾಧನೆಯನ್ನು, ಅಭಿಷೇಕ ಸೇವೆಯನ್ನು, ಗುರುಪೀಠಗಳ ದರ್ಶನ ಸೇವೆಯನ್ನು, ಗುರುವಾಣಿಗಳ ಜ್ಞಾನದ ಸೇವೆಯನ್ನು ಮಾಡ್ತಾ, ಗುರು ಸೇವೆ ಅಂತಂತಂದರೆ ಒಂದೊಂದು ರೀತಿಯಲ್ಲಿ ಒಂದೊಂದು, ಅದಕ್ಕೆ ನಾನಾ ಉದಾಹರಣೆಗಳನ್ನು ಕೊಟ್ಟಿರ್ತೀನಿ. ಎಲ್ಲರಿಗೂ ನವೆಂಬರ್ ಮಾಸದಲ್ಲಿ ಶುಭವಾಗಲಿ, ಶುಭ ಗುರುಫಲವು ಬಂದು ಎಲ್ಲರ ಆಯಸ್ಸು, ಆರೋಗ್ಯ, ಅವರ ಮನೋ ಇಚ್ಛೆಗಳು ನೆರವೇರಿ ಎಲ್ಲರಿಗೂ ಸಂತೋಷ ಉಂಟಾಗಲಿ ಅಂತಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರೇ ನಮಃ.